ಪ್ರಸ್ತುತಿ ಒಂದು ಕತೆ. ಹೇಳಲಿದ್ದಾರೆ ವಿದ್ಯಾರ್ಥಿನಿ ಅಮೃತ. ನಾನು ಹೇಳುತ್ತಿರುವ ಕಥೆಯ ಹೆಸರು ನರಿ ಮತ್ತು ದ್ರಾಕ್ಷಿ. ಅಂದು ಬೇಸಿಗೆ ಕಾಲ. ಕಾಡಿನಲ್ಲಿ ಹಸಿದ ನರಿ ಆಹಾರಕ್ಕಾಗಿ ಹುಡುಕುತ್ತಿತ್ತು. ಆಹಾರಕ್ಕೆಂದು ಹುಡುಕುತ್ತಾ ಒಂದು ತೋಟಕ್ಕೆ ಬಂದಿತು. ಆ ತೋಟದಲ್ಲಿ ಮಾಗಿದ ದ್ರಾಕ್ಷಿ ಹಣ್ಣುಗಳ ಗುಚ್ಛಗಳನ್ನು ನೋಡಿತು. ಆ ದ್ರಾಕ್ಷಿ ಹಣ್ಣುಗಳು ನೋಡುತ್ತಿದ್ದಂತೆ ನರಿಯ ಬಾಯಲ್ಲಿ ಜೊಲ್ಲು ಸರಿಯಿತು. ನರಿ ದ್ರಾಕ್ಷಿ ತಿನ್ನಲು ಪ್ರಯತ್ನಿಸಿತು. ಆದರೆ ಅವು ಎತ್ತರದಲ್ಲಿದ್ದವು. ನರಿಯು ಮತ್ತೆ ಮತ್ತೆ ಮೇಲಕ್ಕೆ ನೆಗೆಯಿತು. ಆದರೆ ದ್ರಾಕ್ಷಿಯನ್ನು ಹಿಡಿಯಲು ಆಗಲಿಲ್ಲ. ಕೊನೆಗೆ ಅದು ಸುಸ್ತಾಗಿ ವೈಫಲ್ಯಗೊಂಡಿತು. ತನ್ನ ವೈಫಲ್ಯವನ್ನು ಮರೆಮಾಚಲು ಈ ದ್ರಾಕ್ಷಿ ಬಹಳ ಹುಳಿಯಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಈ ಕಥೆಯ ನೀತಿ, ನೀವು ಪಡೆಯಲು ಸಾಧ್ಯವಾಗದಿದ್ದಾಗ ತಿರಸ್ಕರಿಸುವುದು ಬಹಳ ಸುಲಭ. Thank you, friends. Now again it's a story time. Our friend Sanidhi will present a story, Tyler and Elephant. Once there lived a tailor in a village. An elephant also lived in the same village. The elephant used to go to a river to take a bath. On the way he visited the tailor's shop every day. The tailor used to give him the fruit to eat. They became good friends. One day the tailor was not in a good mood. As usual, when the elephant came to his shop, he pricked a needle in the elephant's trunk. Instead of giving him something to eat, the elephant got hurt. He was shocked, surprised, and also got angry, but he silently went away. He reached to the river as his routine. He could not forget the behavior of the tailor. He filled his trunk with muddy water and came back to the tailor's shop and spread the muddy water in his shop. The elephant spoiled all new clothes of the customers. The tailor was splashed with dirt. He came out of his shop and touched the elephant with love and affection. He felt sorry to the elephant. Then he bought a fruit for him, and the elephant ate the fruit and both become friends again. Moral: do not expect any goodness in return of a bad. Moral: do not expect any goodness in return of a bad. ಥ್ಯಾಂಕ್ ಯು ಫ್ರೆಂಡ್. ಮುಂದಿನ ಕಾರ್ಯಕ್ರಮ ನೆನಪಿನ ಶಕ್ತಿವರ್ಧನೆಯ ಒಂದು ಮಕ್ಕಳ ಗೀತೆ. ಪ್ರಸ್ತುತಪಡಿಸುವವರು ಬಾವಲಿ ವಿಹಾರ್ ಸುಬ್ರಹ್ಮಣ್ಯ. ತರೀಕೆರೆ ಮುದುಕ ಗಂಟೆಗೆ ಹೋದನು, ತರೀಕೆರೆ ಮುದುಕ ಮುದುಕನ ಹೆಂಡತಿ ಸಂತೆಗೆ ಹೋದರು. ತರೀಕೆರೆ ಮುದುಕ ಮುದುಕನ ಹೆಂಡತಿ, ಹೆಂಡತಿಯ ಮಗಳು ಸಂತೆಗೆ ಹೋದರು. ತರೀಕೆರೆ ಮುದುಕ ಮುದುಕನ ಹೆಂಡತಿ, ಹೆಂಡತಿಯ ಮಗಳು ಮಗಳ ಗಂಡ ಸಂತೆಗೆ ಹೋದರು. ತರೀಕೆರೆ ಮುದುಕ ಮುದುಕನ ಹೆಂಡತಿ, ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ನಾಯಿ ಸಂತೆಗೆ ಹೋಯಿತು. ತರೀಕೆರೆ ಮುದುಕ ಮುದುಕನ ಹೆಂಡತಿ, ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ನಾಯಿ ನಾಯ ಬಾರಿ ಸಂತೆಗೆ ಹೋಯಿತು. ತರೀಕೆರೆ ಮುದುಕ ಮುದುಕನ ಹೆಂಡತಿ, ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ನಾಯಿ ನಾಯ ಬಾರಿ ಬಾಲದ ತುದಿಯು ಸಂತೆಗೆ ಹೋಯಿತು. ಧನ್ಯವಾದಗಳು ಪುಟಾಣಿ ವಿದ್ಯಾರ್ಥಿಗಳಿಗೆ. ಮುಂದೆ ಒಂದು ಭಕ್ತಿಗೀತೆ, ಆವ ಕುಲವೋ ರಂಗ. ಹಾಡುವವರು ವಿದ್ಯಾರ್ಥಿನಿ ಕೀರ್ತನ. ಆವ ಕುಲವೋ ರಂಗ, ಆವ ಕುಲವೋ ರಂಗ ಅಳಿಯಲಾಗದು. ಆವ ಕುಲವೋ ರಂಗ ಅಳಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗಲ್ಲನಂತೆ ದೇವಲೋಕದ ಪಾರಿಜಾತವು ವಸತಿಗೆ ತಂದನಂತೆ. ಆವ ಕುಲವೋ ರಂಗ
ಭಕ್ತಿ ಸಿಂಚನವಾಯಿತು. ಮುಂದೆ ಪುಟ್ಟ ಶಿಶುಗೀತೆ ಕರಡಿ ಬೆಟ್ಟ ಹತ್ತಿತು. ಪ್ರಸ್ತುತಿ ಆರುಷ್. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತಿ ತಂದಿತು, ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿಸಿ ತಿಂದಿತು, ಮಲಗಿ ನಿತ್ಯ ಹೊಡೆಯಿತು. ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಭಕ್ತಿಗೀತೆ ಶಂಕರ ಶಶಿಧರ. ಈ ಭಕ್ತಿಗೀತೆಯನ್ನು ಹಾಡುವವರು ವಿದ್ಯಾರ್ಥಿನಿ ಶ್ರಾವಣಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ, ಪ್ರಕೃತಿಗೆ ಬೇಗನೆ ಒಲೆಯುವ ದೇವನೇ ಸಾಂಬ ಸದಾ ಶಿವನೇ, ಪ್ರಕೃತಿಗೆ ಬೇಗನೆ ಒಲೆಯುವ ದೇವನೇ ಸಾಂಬ ಸದಾ ಶಿವನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಬೇಡಿದವರವನು ಆ ಕ್ಷಣ ನೀಡುವ ಸಾಂಬ ಸದಾ ಶಿವನೇ, ಬೇಡಿದವರವನು ಆ ಕ್ಷಣ ನೀಡುವ ಸಾಂಬ ಸದಾ ಶಿವನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಋಷಿಗಳ ಹೃದಯದಲ್ಲಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಲೋಕವೇ ರಕ್ಷಿಸ ವಿಷವನ ಕುಡಿದ ಕರುಣಾ ಸಾಗರನೇ, ಋಷಿಗಳ ಹೃದಯದಲ್ಲಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಲೋಕವೇ ರಕ್ಷಿಸ ವಿಷವನ ಕುಡಿದ ಕರುಣಾ ಸಾಗರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಧನ್ಯವಾದಗಳು. ಮುಂದೆ ಒಂದು ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ. ಭಾವಗೀತೆ ಹಾಡುವವರು ಯಶಸ್ವಿನಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯೋಲೊಲ್ಲೆ ನೀ ಕರುಳು ಬಳ್ಳಿ, ಒಲ ಓಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ
ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು. ಧನ್ಯವಾದಗಳು. ಭಕ್ತ ಪ್ರಹ್ಲಾದನ ಈ ಪೌರಾಣಿಕ ಪ್ರಸಂಗದ ಒಂದು ಸನ್ನಿವೇಶವನ್ನು ಕಥೆಯ ರೂಪದಲ್ಲಿ ಹೇಳಲಿದ್ದಾರೆ ಶರಣ್ಯ. ಪುರಾಣ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸ ರಾಜನು ಇದ್ದನು. ಅವನು ಬಹಳ ಬಲಶಾಲಿಯಾಗಿದ್ದನು. ಎಲ್ಲಾ ದೇವತೆಗಳಿಗೂ ಭಯ ಹುಟ್ಟಿಸಿದನು. ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಯಾವುದೇ ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಹಗಲಾಗಲಿ ಇರುಳಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಮತ್ತು ಯಾವುದೇ ಆಯುಧದಿಂದ ತನಗೆ ಸಾವಾಗಬಾರದೆಂದು ವರ ಪಡೆದನು. ಆ ವರದಿಂದ ತನಗೆ ಸಾವಿಲ್ಲ ಎಂಬ ಮದದಿಂದ ಎಲ್ಲರೂ ತನ್ನನ್ನು ದೇವರೆಂದು ಪೂಜಿಸಬೇಕೆಂದು ಹಿರಣ್ಯಕಶಿಪು ಆಜ್ಞೆ ಮಾಡಿದನು. ಆದರೆ ಅವನ ಮಗ ಪ್ರಹ್ಲಾದ ಮಹಾನ್ ಹರಿಭಕ್ತನಾಗಿದ್ದ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಎಂದು ಯಾವಾಗಲೂ ಜಪಿಸುತ್ತಿದ್ದ. ಇದರಿಂದ ಕುಪಿತಗೊಂಡ ಹಿರಣ್ಯಕಶಿಪು ಮಗನನ್ನು ಹೊಡೆಸಿದ, ಬಾಧಿಸಿದ, ಬೆದರಿಸಿದ. ಏನೇ ಮಾಡಿದರೂ ಪ್ರಹ್ಲಾದ ವಿಷ್ಣುವಿನ ನಾಮಸ್ಮರಣೆ ನಿಲ್ಲಿಸಲಿಲ್ಲ. ಅಪ್ಪ, ನಾರಾಯಣನೇ ನಿಜವಾದ ದೇವರು, ಆತನೇ ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಪ್ರಹ್ಲಾದ ಹೇಳಿದಾಗ ಹಿರಣ್ಯಕಶಿಪು ಕೋಪದಿಂದ ಕೆಂಡಮಂಡಲನಾದ. ಉಕ್ಕಿ ಬರುವ ಕೋಪದಿಂದ ಬುಸುಗುಟ್ಟುತ್ತಾ ಹಿರಣ್ಯಕಶಿಪು ಕೇಳಿದ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ನಿನ್ನ ಹರಿ? ತಂದೆ ಮಾತಿಗೆ ಶಾಂತವಾಗಿ ಉತ್ತರಿಸಿದ ಪ್ರಹ್ಲಾದ, ಶ್ರೀಹರಿ ಎಲ್ಲೆಲ್ಲಿಯೂ ಇದ್ದಾನೆ, ನಿನ್ನ ದೇವರು ಈ ಕಂಬದಲ್ಲಿಯೂ ಇದ್ದಾನೆ ಎಂಬ ತಂದೆಯ ಪ್ರಶ್ನೆಗೆ ಪ್ರಹ್ಲಾದ, ಹೌದು, ಈ ಕಂಬದಲ್ಲಿಯೂ ಇದ್ದಾನೆ ಎಂದು ದೃಢವಾಗಿ ಉತ್ತರಿಸಿದ. ಆಗ ಹಿರಣ್ಯಕಶಿಪು ಕೋಪದಿಂದ ತನ್ನ ಗದೆಯನ್ನೆತ್ತಿ ಕಂಬಕ್ಕೆ ಹೊಡೆದನು. ಆ ಕ್ಷಣ ಕಂಬ ಸೀಳಿ ನರಸಿಂಹ ಪ್ರತ್ಯಕ್ಷನಾದನು. ಹಿರಣ್ಯಕಶಿಪು ಪಡೆದ ವರದಂತೆ ಅದು ಹಗಲೂ ಅಲ್ಲ ಇರುಳೂ ಅಲ್ಲ ಮುಸ್ತಂಜೆ, ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲಿನ ಮೇಲೆ ಆತನರ ಅರ್ಧಸಿಂಹನಾದ ನರಸಿಂಹ ತನ್ನ ತೊಡೆಯ ಮೇಲೆ ಯಾವುದೇ ಆಯುಧ ಬಳಸದೆ ತನ್ನ ಉಗುರಿನಿಂದ ಹಿರಣ್ಯಕಶಿಪುವಿನ ಉದರ ಬಗೆದು ಸಂಹರಿಸಿದನು. ಪ್ರಹ್ಲಾದನ ಸತ್ಯ, ಭಕ್ತಿ ಮತ್ತು ಧರ್ಮಪರತೆ ಗೆದ್ದಿತು. ಹಿರಣ್ಯಕಶಿಪುವಿನ ಅಹಂಕಾರ, ಅಸುರಿಗುಣ ಸೋತಿತು. ಪ್ರಹ್ಲಾದನಿಗೆ ದೇವರ ಕೃಪೆ ದೊರೆಯಿತು. ಈ ಪುರಾಣದ ಕಥೆಯಿಂದ ನಮಗೆ ತಿಳಿಯುವ ನೀತಿ ಸತ್ಯ, ಧರ್ಮ ಮತ್ತು ನಿಷ್ಠೆ ಯಾವಾಗಲೂ ಜಯಿಸುತ್ತದೆ. ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಭಕ್ತಿಗೀತೆ. ನೀಡು ಶಿವ ನೀಡದಿರು ಶಿವ, ಹಾಡುವವರು ನಾಗಶ್ರೀ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ. ಬಾಯಲ್ಲಿ ಬಳಿಬೇಕೆ ನೀನಿತ್ತ ಕಾಯ, ನೀನಿತ್ತ ಕಾಯ. ನಿನ್ನ ಕೈಯಲ್ಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಯಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ಮಾಯಿಗೆ ಕೊಟ್ಟರು ಮರದಡಿಯೇ ಇಟ್ಟರು. ನಾನಂತೂ ನಿನ್ನಲ್ಲಲಾರೆ ಸಾರಂಗಮನಕ್ಕೆ, ಸಾರಂಗಮನಕ್ಕೆ. ನೂರಾರು ಬಯಕೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. ಇದುವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ವಿವಿಧ ಕಾರ್ಯಕ್ರಮಗಳಿಗೆ ಕಿವಿಯಾದ ಎಲ್ಲಾ ಕೇಳುಗರಿಗೂ ಬೈಂದೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಗ್ಗಸೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೇಳುಗ ಮಿತ್ರರೇ, ಇದುವರೆಗೆ
ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಗ್ಗಡ್ಸೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಚಿಣ್ಣರ ದನಿ ಪ್ರಸಾರವಾಯಿತು. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್